ಸಿಪಿಸಿಯಲ್ಲಿ ಕರ್ನಾಟಕ ತಿದ್ದುಪಡಿ 2025 ಏನಿದೆ ಇದರ ಅನ್ವಯ ಯಾವುದೇ ಒಂದು ಸಿವಿಲ್ ಪ್ರಕರಣಗಳನ್ನು 2 ವರ್ಷದಲ್ಲಿ ಇತ್ಯರ್ಥ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ಗಳಿಗೆ ಅಥವಾ ದಾವೆಯನ್ನು ಹೂಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಚಾರಣೆಯನ್ನು ಪ್ರಾರಂಭ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ದಿನಾಂಕಗಳನ್ನು ನಿಗದಿ ಮಾಡೋದಕ್ಕೆ ನಿಗದಿ ಮಾಡಿ ಅಫಿಡವಿಟನ್ನು ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿವರವಾಗಿ ಮತ್ತು ಅಫಿಡವಿಟು ಸಹ ಹೇಗಿರಬೇಕು ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ ಕೂಡ ಅಥವಾ ಅಬ್ಜೆಕ್ಷನ್ ಕೂಡ ಯಾವ ರೀತಿಯಲ್ಲಿ ಇರಬೇಕು, ಏನು ಅಂಶಗಳು ಒಳಗೊಂಡಿರಬೇಕು ಅನ್ನೋ ಸಂಬಂಧಪಟ್ಟಂತೆ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗಿದೆ. ಆದರೆ ಇಲ್ಲಿ ಉದ್ಭವ ಆಗುವಂಥದ್ದು ಈ ರೀತಿಯಲ್ಲಿ ಒಂದು ಸಿವಿಲ್ ಪ್ರಕರಣಗಳನ್ನು 2 ವರ್ಷದಲ್ಲೇ ಇತ್ಯರ್ಥ ಮಾಡೋದಕ್ಕೆ ಸಾಧ್ಯ ಆಗತ್ತಾ, ಅಂದರೆ ಎಲ್ಲ ಪ್ರಕರಣಗಳನ್ನು ಮಾಡಲಿಕ್ಕೆ ಆಗತ್ತಾ, ಮಾಡೋಕ್ಕೆ ಆಗದೇ ಇರುವಂಥದ್ದು ಅಂಶಗಳೇನು, ಈ ತಿದ್ದುಪಡಿಯಲ್ಲಿ ಇನ್ನೂ ಕೆಲವು ಅಂಶಗಳನ್ನು ಸೇರಿಸಬೇಕಾದ್ದು ಏನು ಅನ್ನೋ ಎಲ್ಲ ವಿಚಾರಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ತಿದ್ದುಪಡಿ ಕರ್ನಾಟಕ ತಿದ್ದುಪಡಿ 2025 ಏನಿದೆ ಇದರ ಅನ್ವಯ ಯಾವುದೇ ಒಂದು ಸಿವಿಲ್ ಪ್ರಕರಣಗಳನ್ನು 2 ವರ್ಷದಲ್ಲಿ ಇತ್ಯರ್ಥ ಮಾಡಬೇಕು ಅನ್ನೋದು ಇದೆ. ಆದರೆ ಇಲ್ಲಿ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಈ ಪ್ರಕರಣ ಪ್ರಾರಂಭ ಆದಾಗ ವಿಚಾರಣಾ ದಿನಾಂಕಗಳು ಪ್ರಾರಂಭ ಆದಾಗಿಂದ 2 ವರ್ಷಗಳ ಒಳಗಡೆ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು ಅನ್ನೋದು ಇದರಲ್ಲಿ ಇರುವಂಥ ಪ್ರಮುಖ ಅಂಶ. ಆದರೆ ಪ್ರಕರಣ ವಿಚಾರಣೆ ಪ್ರಾರಂಭ ಆದ ನಂತರದಲ್ಲಿ ಯಾವುದೇ ಒಂದು ಪಕ್ಷಕಾರರು ಅಥವಾ ವಾದಿಗಳಾಗಿರ್ಬೋದು ಅಥವಾ ಪ್ರತಿವಾದಿಗಳಾಗಿರ್ಬೋದು, ಅದರಲ್ಲೂ ಎಸ್ಪೆಷಲಿ ಪ್ರತಿವಾದಿಗಳು ಎದುರುದಾರರು ನಿಧನರಾದರೆ ಅಂಥ ಸಂದರ್ಭದಲ್ಲಿ ಅವರ ವಾರಸುದಾರರನ್ನು ಪತ್ತೆ ಹಚ್ಚಿ ಆ ಒಂದು ಪ್ರಕರಣದಲ್ಲಿ ಕಾನೂನಾತ್ಮಕವಾಗಿ ಪಕ್ಷಕಾರರನ್ನಾಗಿ ಆನ್ ರೆಕಾರ್ಡ್ಗೆ ತರಬೇಕಾಗತ್ತೆ. ಆ ರೀತಿಯಲ್ಲಿ ತರೋದಕ್ಕೆ ಇರುವ ಸಂದರ್ಭದಲ್ಲಿ ಆಗುವ ಕೆಲವು ವಿಳಂಬಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಹೇಗೆ ಅಂತಂದರೆ ಆ ಸರಿಯಾದ ವಿಳಾಸಗಳು ಸಿಗದೇ ಇರ್ಬೋದು, ಅಥವಾ ಸಿಕ್ಕಿರೋ ವಿಳಾಸದಲ್ಲಿ ಅವರು ಸಮಂಜಸವಾದ ಟೈಮಲ್ಲಿ ಸಿಗದೇ ಇರ್ಬೋದು. ಅಂಥ ಟೈಮಲ್ಲಿ CRPC ಆರ್ಡರ್ 5ನ ಸಬ್ಸ್ಟಿಟ್ಯೂಟ್ ಸರ್ವಿಸ್ಗಳನ್ನು ತಗೋಬೇಕಾಗತ್ತೆ. ಅಂಥ ಟೈಮಲ್ಲಿ ತಗೊಂಡಾಗ ಮತ್ತು ಪೇಪರ್ ಪಬ್ಲಿಕೇಶನ್ನ ಇಷ್ಟು ದಿನ ಮೊದಲೇ ಪ್ರಕಟಣೆ ಮಾಡಿರಬೇಕು ಅನ್ನೋದು. ಅದು ಎಲ್ಲ ಒಂದು ನಿಯಮಗಳು ಇರೋದ್ರಿಂದ ಇಲ್ಲಿ ವಿಳಂಬ ಆಗುತ್ತೆ. ಆ ರೀತಿಯಲ್ಲಿ ಕೆಲವೊಂದು ಅಂದರೆ ಲಾರ್ಜ್ ಡಿಫೆನ್ಸ್ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ. ಅಥವಾ ಅದರಲ್ಲಿ ಯಾರೋ ಒಬ್ಬರು ಪ್ರಾಪರ್ಟಿಯನ್ನು ಮಾರಿಬಿಡ್ತಾರೆ ಅಥವಾ ಕೇಸ್ ನಡೆಯುವಾಗ ಅಂಥ ಸಂದರ್ಭದಲ್ಲಿ ಅವರನ್ನು ಹುಡುಕಿ ಪಕ್ಷಕಾರರನ್ನಾಗಿ ಮಾಡಿ, ಅಂದರೆ ಆ ವಿಷಯಗಳು ವಿಳಂಬವಾಗಿ ಗೊತ್ತಾದಾಗ ಆವಾಗ ಅರ್ಜಿಗಳನ್ನು ಹಾಕಿದಾಗ ಇದರ ಮಧ್ಯದಲ್ಲಿ ಆಮೇಲೆ ಈ ದಾಖಲಾತಿಗಳನ್ನು ಸಾಕ್ಷಿಗಳನ್ನು ನೀಡೋದಕ್ಕೆ ಅಫಿಡವಿಟನ್ನು ಹಾಕ್ತೇವೆ. ಅದಾದ ನಂತರದಲ್ಲೂ ಕೂಡ ಕೆಲವೊಂದು ದಾಖಲೆಗಳು ಸಿಗ್ಬೋದು. ಆ ರೀತಿಯಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಆ ದಾಖಲೆಗಳನ್ನು ಸಲ್ಲಿಸಬೇಕಾ ಬೇಡವಾ, ಸಲ್ಲಿಸೋದಾದರೆ ಹೇಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಇಲ್ಲಿ ತಿದ್ದುಪಡಿಯಲ್ಲಿ ಗೊಂದಲಗಳಿದೆ. ಈ ಒಂದು ತಿದ್ದುಪಡಿಯಲ್ಲಿ ಆ ರೀತಿಯಲ್ಲಿ ದಾಖಲೆಗಳನ್ನು ಸಲ್ಲಿಸೋಕ್ಕೆ ಅರ್ಜಿಗಳನ್ನು ಹಾಕಿದಾಗ ಹೆಚ್ಚುವರಿ ಸಾಕ್ಷಿಯನ್ನು ಕೊಡೋದಕ್ಕೆ, ಅಂದರೆ ಅವರ ಸೈಡ್ ಸಾಕ್ಷಿಗಳೆಲ್ಲ ಮುಗಿದ ನಂತರದಲ್ಲಿ ಮತ್ತೆ ಸಾಕ್ಷಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೊಡೋದಕ್ಕೆ ಹೆಚ್ಚುವರಿ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತಿದ್ದುಪಡಿಯಲ್ಲಿ ಏನನ್ನು ಕೂಡ ಹೇಳಿಲ್ಲ. ಆ ರೀತಿ ಕೊಡೋಕ್ಕೆ ಬಂದಾಗ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಆವಾಗ ನ್ಯಾಯಾಲಯ ಅದನ್ನು ಸ್ವೀಕರಿಸಿದರೆ ಅಥವಾ ಸ್ವೀಕರಿಸದೇ ಇದ್ದಂಥ ಸಂದರ್ಭದಲ್ಲಿ ಅಪೀಲ್ಗಳನ್ನು ಹೋಗಬೇಕಾಗತ್ತೆ. ಒಂದು ವೇಳೆ ಸ್ವೀಕರಿಸಿದರೆ ಎದುರುದಾರರು ಅಪೀಲನ್ನು ಹೋಗ್ತಾರೆ, ಸ್ವೀಕರಿಸದೇ ಇದ್ದರೆ ಅರ್ಜಿಯನ್ನು ಸಲ್ಲಿಸಿದಂಥ ಅರ್ಜಿದಾರರು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಇಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಈಗ ಭಾಗಶಃ ಎಲ್ಲನೂ ಹೈಕೋರ್ಟ್ಗೆ ಹೋಗೋದ್ರಿಂದ ಹೈಕೋರ್ಟಲ್ಲಿ ಅಲ್ಲಿ ಇತ್ಯರ್ಥ ಆಗೋದು ವಿಳಂಬ ಆದಂಥ ಸಂದರ್ಭದಲ್ಲಿ ಇಲ್ಲಿ ಇರುವಂಥ ದಾವೆನೂ ಕೂಡ ವಿಳಂಬ ಆಗುತ್ತೆ. ಹಾಗಾಗಿ ಈ ಒಂದು ತಿದ್ದುಪಡಿಯಲ್ಲಿ ಈ ಕೇಸ್ ನಡೆಯುವ ಸಂದರ್ಭದಲ್ಲಿ ಯಾರಾದರೂ ತೀರೋದ್ರೆ ಅಥವಾ ಮಾರಾಟ ಆದರೆ ಹೆಚ್ಚುವರಿ ಪಕ್ಷಕಾರರನ್ನು ಸೇರಿಸುವಂಥ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದಂಥ ನಿಯಮಗಳ ಬಗ್ಗೆನೂ ಹೇಳಬೇಕಾಗಿತ್ತು. ಮತ್ತು ಹಾಗೆಯೇ ತಿದ್ದುಪಡಿ ಅಪೀಲ್ಗೆ ಸಂಬಂಧಪಟ್ಟನ್ನು ಕೂಡ ಮಾಡಬೇಕಾಗಿತ್ತು. ಇವುಗಳು ಮಾಡದೇ ಇರೋದ್ರಿಂದ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ತಿದ್ದುಪಡಿಯಿಂದ 2 ವರ್ಷದಲ್ಲಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅಂತ ಅನ್ನೋದೇನಿದೆ ಇದು ವಿಳಂಬ ಆಗ್ಬೋದು. ಇದು ಎಲ್ಲ ಪ್ರಕರಣಗಳಲ್ಲೂ ಅಲ್ಲ, ಭಾಗಶಃ ಮನಿ ಸೂಟ್ಗಳಲ್ಲಿ ಬೇಗ ಆಗ್ಬೋದು, ಕಡಿಮೆ ಡಿಪೆಂಡೆನ್ಸ್ ಪ್ಲೈಂಟಿಫ್ಸ್ ಇದ್ದಂಥ ಪ್ರಕರಣಗಳಲ್ಲಾಗ್ಬೋದು. ತುಂಬ ಸೀರಿಯಸ್ ಮ್ಯಾಟ್ರ್ಗಳು ಇರೋವಂಥದ್ದು, ತುಂಬ ಡಿಸ್ಪ್ಯೂಟ್ ಇರೋವಂಥ ಮ್ಯಾಟ್ರ್ಗಳೇನಿದೆ ಅವುಗಳು 2 ವರ್ಷದಲ್ಲಿ ಇತ್ಯರ್ಥ ಆಗೋದು ಭಾಳ ಕಷ್ಟ ಆಗ್ಬೋದು. ಇದನ್ನು ಮುಂದೆ ಹೇಗೆ ನಿಭಾಯಿಸಲಿಕ್ಕಾಗತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಸರ್ಕಾರನೇ ಆಗಿರ್ಬೋದು ಏನು ನೋಟಿಫಿಕೇಷನ್ಸ್ಗಳನ್ನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.